ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಟ್ಟು ಬರಬೇಕು ಅಂತ ಏನಾದ್ರೂ ಫೀಲ್ ಆಗ್ತಿದ್ಯಾ? ಕಂದ, ನಿನ್ನ ಎರಡು ಪ್ರಶ್ನೆಗಳು ಒಂದಾಗಿ ನನ್ನ ಮನಸ್ಸಲ್ಲಿ ಗೊಂದಲ ಹುಟ್ಟಿಸ್ಬಿಟ್ಟಿದೆ ಕಂದಮ್ಮ. ಏನಪ್ಪ ಅದು ಗೊಂದಲ? ಏನಿಲ್ಲಮ್ಮ, ಊರಲ್ಲಿ ನಡೆದಿರೋ ಆ ಪರಿಸ್ಥಿತಿಯಿಂದ ನಾನು ನನ್ನ ಹೆಂಡತಿಯಿಂದ ದೂರ ಆಗೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ, ಅದು ಯಾಕೆ ಅನ್ನೋ ಗೊಂದಲ. ಓ ಕರೆಕ್ಟೇ, ಹೀಗಾಗೋದು ಸಾಧಾರಣ ಅಲ್ವಾ? ಆದ್ರೆ ಗೊಂದಲ ಬಗೆಹರಿಬೇಕು ಅಂದ್ರೆ ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡಿಬೇಕು. ಹಿಂದೆ ನಡೆದಿರೋ ವಿಷಯ, ನಡೀತಿರೋ ವಿಷಯ, ಮುಂದೆ ನಡೆಯೋ ವಿಷಯ ಇದ್ಯಾವುದು ನಮ್ ಕಂಟ್ರೋಲಲ್ಲಿ ಇಲ್ಲ ಅಲ್ವಣ್ಣ. ಇನ್ನು ಅದ್ಕೆಯಿಂದ ದೂರ ಇರ್ಬೇಕು ಅನ್ನೋ ವಿಷಯ ಇದೆಯಲ್ಲ, ಅದು ನೋಡಪ್ಪ ನಮ್ ಕಂಟ್ರೋಲಲ್ಲಿದೆ. ಅದಕ್ಕೆ ನಾವ್ ಈಸಿಯಾಗಿ ಉತ್ತರ ಕಂಡುಹಿಡಿಬಹುದು. ನೀನ್ ಹೂ ಅಂತ ಹೇಳು, ನಾನು ಈಗ್ಲೇ ಹೋಗಿ ಅದ್ಕೆನ್ ಕರ್ಕೊಂಡ್ ಬರ್ತೀನಿ. ಶಾಂತಿ ನಿವಾಸದವ್ರ ಹತ್ರ ನಾನ್ ಮಾತಾಡ್ತೀನಿ ಅಣ್ಣ, ಅಲ್ಲಿ ಯಾರು ಏನು ಬೇಜಾರ್ ಮಾಡ್ಕೊಳ್ಳಲ್ಲ. ಅಮ್ಮ, ನೀನ್ ಹೇಳೋದು ನಂಗೆ ಅರ್ಥ ಆಗುತ್ತೆ. ಶಾಂತಿ ನಿವಾಸಲ್ರು ಪ್ರತಿಯೊಬ್ಬರು ಒಳ್ಳೆಯವರೇ, ಯಾರು ಏನು ಅನ್ಕೊಳ್ಳೋದಿಲ್ಲ. ಆದ್ರೆ ನನ್ನ ಮನಸ್ಸಲ್ಲಿದೆ ಅಲ್ಲ ತಳಮಳ, ಅದು ನನ್ನ ಹಿಡಿತಕ್ಕೆ ಸಿಗ್ತಾ ಇಲ್ಲ ಕಂದ. ಹಾಗಾಗಿ ನನಗೆ ನಾನೇ ಪ್ರಶ್ನೆ ಕೇಳ್ಕೊತೀನಿ. ಭಗವಂತ ಯಾಕೆ ನಮ್ಗೆ ಈ ಥರದ್ದೊಂದು ಸನ್ನಿವೇಶನ ಸೃಷ್ಟಿ ಮಾಡಿದೆ ಅಂತ ಕೇಳ್ಕೊತಾ ಇರ್ತೀನಿ ಕಂದ. ಅಣ್ಣ, ಸನ್ನಿವೇಶ ಅಂದಾಗ ನೀನ್ ಹಿಂದೆ ನನಗೇನೋ ಒಂದ್ಸಲ ಹೇಳಿದ್ದು ನೆನ್ಪಾಗ್ತಿದೆ. ನಿನಗ್ ನೆನ್ಪಿದ್ಯಾ? ಇಲ್ಲ ಕಂದ, ನಾನೇನು ಹೇಳಿದೆ? ನಾನ್ ಜ್ಞಾಪಿಸ್ತೀನಿ, ಕೇಳಿಸ್ಕೊ. ನಮ್ ಮನ್ಸು ದುರ್ಬಲ ಆಗಿರುವಾಗ ಸನ್ನಿವೇಶಗಳೇ ಸಮಸ್ಯೆಗಳಾಗಿ ಮುಂದೆ ಬಂದು ನಿಂತಿರ್ತವೆ. ಅದೇ ಮನಸ್ಸು ಸಮತೋಲನದಲ್ಲಿರುವಾಗ ಸನ್ನಿವೇಶಗಳು ನಮ್ಗೆ ಸವಾಲಾಗಿರುತ್ತೆ. ಆದ್ರೆ ಅದೇ ಮನಸ್ಸು ಪ್ರಬಲವಾಗಿದ್ದಾಗ ಸನ್ನಿವೇಶ ಯಾವುದೇ ಇರ್ಲಿ, ಅದು ನಮ್ಗೆ ಅವಕಾಶವಾಗಿ ಬದಲಾಗತ್ತೆ. ಸಮಯ ಸಂದರ್ಭ ಅನ್ನೋ ಹಡಗಲ್ಲಿ ಒಟ್ಟಿಗೆ ಪ್ರಯಾಣ ಮಾಡ್ತಾರೋ ಪ್ರಯಾಣಿಕರು ನಾವು. ಒಬ್ಬರಿಗೆ ಗೊಂದಲ ಭಯ ಅಂತಾದಾಗ ಇನ್ನೊಬ್ಬರು ಧೈರ್ಯ ತುಂಬ ಜೊತೆಲಿ ಕರ್ಕೊಂಡು ಹೋಗ್ಬೇಕು. ನೀನೀಗ ಮಾಡ್ತಾ ಇರೋದು ಅದನ್ನೇ ಅಲ್ವಾ ಕಂದ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಸಂಬಂಧಗಳು ಅಂತ ಹೇಳೋದು. ಅಣ್ಣ, ಚೆನ್ನಾಗ್ ಮಾತಾಡ್ತ್ಯಾ, ಆದ್ರೆ ಯಾವ್ದು ಆಚರಿಸ್ಬೇಡ ನೀನು. ನಾವೆಲ್ರೂ ಒಟ್ಟಿಗೆ ಇರ್ತೀವಲ್ವಾ, ಇದ್ ಒಂದು ಪ್ರಾಬ್ಲಮ್ ಅಷ್ಟೇ ಅಣ್ಣ, ಕ್ಲಿಯರ್ ಆಗ್ಬಿಡ್ಲಿ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನಿನ್ ಮಾತು ನನಗೆ ಅರ್ಥ ಆಗತ್ತೆ. ನಾವು ಯಾರೂ ದೈಹಿಕವಾಗಿ ಜೊತೆಲಿರೋದಿಲ್ಲ, ಆದರೆ ಮಾನಸಿಕವಾಗಿ ಜೊತೆಲಿರ್ತೀವಿ. ಸರಿ, ಬಾ ಕಂದ, ಹೋಗೋಣ. ಸರಿ. ಕೊಲೆ ಅಪವಾದ ನನ್ ಮೇಲೆ ಹೊರಿಸ್ಬೇಕು ಅಂತ ಅನ್ಕೊಂಡ್ರು ಅವಳಿಗೆ ಎಷ್ಟು ಕೊಬ್ಬಿದೆ ಅಂತಂದ್ರೆ ನಾನ್ ಯಾರಿಗೆ ಯಾಕೆ ಹೆದರ್ಕೋಬೇಕು? ಬಂದ್ಬಿಡ್ಲಿ ಇವತ್ತಾಗಿದ್ದಾಗ್ಲಿ. ಹಂಡ್ರೆಡಿಗೆ ಫೋನ್ ಮಾಡಿದ್ದೆ ಯಾರು? ನಾನೇ ಮೇಡಮ್, ನಾನೇ. ಏನಮ್ಮ ಸಮಸ್ಯೆ? ಅದು ಇವರು. ಏನಮ್ಮ, ಇವನೇ ಹೊಡೆದಿದ್ದ? ನಿನ್ನ ಗಂಡನ ಇವನು? ಇಲ್ಲ, ಗಂಡನ್ ತರ. ಗಂಡನ್ ತರನಾ? ಏನಮ್ಮ ಹಂಗಂದ್ರೆ? ನಾವಿಬ್ರು ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀವಿ. ಅದು ಬೇರೆ ಕರ್ಮ. ನೋಡಮ್ಮ, ಇವಾಗ ಯಾಕೆ ಫೋನ್ ಮಾಡಿದ್ರಿ? ನಾನೇನ್ ಮಾಡ್ಬೇಕು? ನಮ್ಮಿಬ್ರ ಮಧ್ಯೆ ಮಾತಿಗೆ ಮಾತಾಯ್ತು. ಇವರು ಕೋಪದಲ್ಲಿ ನನ್ನ ಹೊಡೆದ್ರು. ಓಯ್, ಏನ್ ಅನ್ಕೊಂಡಿದ್ಯಾ? ಹೆಂಗಸ್ರು ಅಂದ್ರೆ ಕೈ ಮಾಡ್ಬಿಡ್ತೀಯಾ? ಕೈ ಮುರಿದಾಕ್ಬಿಡ್ತೀನಿ ರಾಸ್ಕಲ್. ಏನ್ ಅನ್ಕೊಂಡಿದ್ಯಾ ನೀನು? ನೀನೊಂದ್ ಕೆಲ್ಸ ಮಾಡಮ್ಮ, ಸ್ಟೇಷನ್ಗೆ ಬಂದು ಒಂದು ರಿಟರ್ನ್ ಕಂಪ್ಲೇಂಟ್ ಕೊಡು. ಇವನಿಗೊಂದು ಗತಿ ಕಾಣಿಸ್ಬಿಡ್ತೀನಿ. ನೋಡಿ, ಆ ಮಟ್ಟಕ್ಕೆ ಹೊಡ್ತಾ ಬಿದ್ದಿಲ್ಲ, ಮಾತಿಗೆ ಮಾತು ಬೆಳೀತು, ಕೆನ್ನೆಗೆ ಹೊಡೆದ್ರು. ಅದಾದ್ಮೇಲೆ ಅವ್ರನ್ನವರೇ ತಿತ್ಕೊಂಡು ಪಾಪ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರು. ಸಾರಿ ಅಂತ ಬೇಡ್ಕೊಂಡು ಅಳಕ್ ಶುರು ಮಾಡ್ಬಿಟ್ರು. ಏನಯ್ಯ ದೊಡ್ಡ ಗಂಡ್ಸ ನೀನು? ಮುಖದ ಮೇಲೆ ಮೀಸೆ ದಾಡಿ ಬಂದ್ಬಿಟ್ರೆ ಹೆಣ್ಮಕ್ಳಿಗೆ ಹೊಡಿಬೋದು ಅನ್ಕೊಂಡಿದ್ಯಾ? ಕೋಪದಲ್ಲಿ ಹೊಡೆದ್ ಬಿಡೋದು, ಆಮೇಲೆ ಹೆಣ್ಮಕ್ಳು ಕಾಲಿಡ್ಕೊಂಡು ಕ್ಷಮೆ ಕೇಳೋದು. ನಾಚಿಕೆ ಆಗಲ್ಲ?
ಏನಮ್ಮ ಕಂಪ್ಲೇಂಟ್ ಕೊಡ್ತೀಯ ಅವನ ಮೇಲೆ? ಬೇಡ, ಇದಕ್ಕೂ ಮೇಲೆ ಇದನ್ನ ದೊಡ್ಡದು ಮಾಡೋದು ಬೇಡ ಪ್ಲೀಸ್. ನಾವಿಬ್ರು ಜೀವನ ಪೂರ್ತಿ ಒಟ್ಟಿಗೆ ಇರ್ಬೇಕಂತಿದೀವಿ. ಸರಿ ಹೋಯ್ತು, ಹೀಗೆ ಮಾಡಿ ನಮ್ಮ ಕೆಲಸನೂ ಹಾಳು ಮಾಡಿಬಿಡಿ. ಹೋಯ್, ಇನ್ಮೇಲಾದ್ರೂ ಜೊತೆಗೆ ಆರಾಮಾಗಿರಿ. ಅದೇನೋ ಲಿವಿಂಗು ಏನೋ, ಲಿವ್ ಇನ್ ರಿಲೇಶನ್ಶಿಪ್. ಏನು ಕರ್ಮನೋ ಏನೋ. ಏಯ್, ಮರ್ಯಾದೆಗೆ ಇವಳು ಕುತ್ತಿಗೆ ತಾಳಿ ಕಟ್ಟು. ಲೀವಿನಂತೆ ಲೀವಿನ್ನು. ಇನ್ನೇನಿಲ್ಲ, ಎಲ್ಲ ಮುಗ್ದೋಯ್ತು. ನಡೀರಿ ಹೋಗೋಣ. ಹೇಯ್, ಇದೇ ಕೊನೆ. ಇನ್ನೊಂದ್ಸಲಿ ಕಂಪ್ಲೇಂಟ್ ಏನಾದರೂ ಬಂತು, ಬಾಂಬೆ ಕಟ್ ಹಾಕ್ಸ್ಬಿಡ್ತೀನಿ. ಹುಷಾರ್. ಹಲೋ ಹಲೋ, ಈಗಲೂ ನೀವು ಮನ್ಸು ಮಾಡದೇ ಇದ್ರೆ ಬಂದಿರೋ ಇನ್ಸ್ಪೆಕ್ಟರ್ ಹತ್ರನೇ ಅವರಿಗೇನೆ ವಿಮೆನ್ ಹರಾಸ್ಮೆಂಟ್ ಅಂತ ಕಂಪ್ಲೇಂಟ್ ಕೊಡ್ತೀನಿ. ಕಥೆನೇ ಬೇರೆ ಆಗತ್ತೆ. ಅವ್ರಿಗೇನಾದ್ರೂ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಅಂತ ಇಟ್ಕೋ, ನೀನು ನನ್ನ ಕೊಲೆ ಮಾಡಕ್ ಟ್ರೈ ಮಾಡಿದೆ, ಈ ರೀತಿ ಒಂದೇ ಒಂದು ಮಾತು ಹೇಳಿದ್ರು ನಿನ್ನನ್ನು ಹೇಗೆ ಟ್ರೀಟ್ ಮಾಡಿರೋರು ಗೊತ್ತಾ? ಬೇಡ, ನನಗೆ ಹೇಳಕ್ ಹಿಂಸೆ ಆಗತ್ತೆ. ಆದ್ರೂ ಯಾಕೆ ಹೇಳಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ನೀವು ಅಂದ್ರೆ ನಂಗೆ ತುಂಬಾ ಇಷ್ಟ. ಐ ಲವ್ ಯು. ಐ ಲವ್ ಯು ಸೋ ಮಚ್. ಪ್ಲೀಸ್ ಅರ್ಥ ಮಾಡ್ಕೋ ಸುಶಾಂತ್. ನಾನು ತೋರಿಸ್ತಿರೋ ಪ್ರೀತಿಯಲ್ಲಿ ನೀನು ಅರ್ಧನೂ ತೋರಿಸ್ತಿಲ್ಲ. ಅದಕ್ಕೆ ನಿನ್ ಮೇಲೆ ನನಗೆ ಕೋಪ. ಏಯ್, ಸರಿಯಾಗಿ ಅರ್ಥ ಮಾಡ್ಕೋ. ನನ್ನ ಮಾತನ್ನ ಕೇಳಿಸ್ಕೋತಾ ಇದೀಯಾ? ನೋಡಿ, ನೀವು ನನ್ನ ಮನ್ಸಿಗೆ ಇಷ್ಟ ಆಗೋ ಥರ ಇದ್ರೆ ನಾನು ನಿಮ್ಮ ಪಾಲಿಗೆ ದೇವತೆ. ನೀವು ನಿಮ್ಮ ಜೀವನದಲ್ಲಿ ಕಲ್ಪನೆನೂ ಮಾಡೋಕ್ಕಾಗದೇ ಇರೋಷ್ಟು ಸಂತೋಷನ ನಿಮಗೆ ನಾನು ಕೊಡ್ತೀನಿ. ಆದ್ರೆ ನನಗೆ ಬೇಡ, ಇಷ್ಟ ಇಲ್ಲ ಅಂತ ಒಂದು ಸಲ ಹೇಳಿದ್ರು ನರ್ಕನೇ ನೋಡ್ತೀಯ. ಅಷ್ಟು ಕಷ್ಟ ದುಃಖ ನೋಡ್ಬೇಕಾಗತ್ತೆ. ನಾನೀಗಲೂ ಹೇಳ್ತಾ ಇದ್ದೀನಿ, ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡ್ರೆ ಸುಖವಾಗಿ ಬಾಳ್ತೀವಿ. ಬಾಳ್ಬೇಕು ಅಂದ್ರೆ 7 ಜನ್ಮಕ್ಕೂ ನನಗೆ ನೀವು, ನಿಮಗೆ ನಾನು.